ಪ್ರಖ್ಯಾತ ಎಂಎಸ್ ರಾಮಯ್ಯ ವೈದ್ಯಕೀಯ ಕಾಲೇಜು ಸಹಯೋಗದೊಂದಿಗೆ ಡಿ ಪಾಳ್ಯದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸಿದ ಸಮಾಜ ಸೇವಕ ಖಾದರ್ ಸುಭಾನ್ ಮಾತನಾಡಿ, ಡಿ ಪಾಳ್ಯ ಗ್ರಾಮ ಪಂಚಾಯಿತಿ ಗಡಿನಾಡಿಗೆ ಸಮೀಪದಲ್ಲಿದೆ. ಗ್ರಾಮೀಣ ಜನತೆಗೆ ಉಚಿತ ಆರೋಗ್ಯ ಶಿಬಿರ ಮಾಡಬೇಕೆಂದು ಮಾಜಿ ಸಚಿವ ಶಿವಶಂಕರ ರೆಡ್ಡಿಯವರೊಂದಿಗೆ ಚರ್ಚೆ ಮಾಡಿ ಉಚಿತ ಆರೋಗ್ಯ ಶಿಬಿರ ಮಾಡಿದ್ದೇವೆ. 300ರಿಂದ 350 ಜನ ಶಿಬಿರದಲ್ಲಿ ಭಾಗವಹಿಸಿದ್ದಾರೆ ಅಂತ ತಿಳಿಸಿದರು. ಎಂಎಸ್ ರಾಮಯ್ಯ ವೈದ್ಯಕೀಯ ಕಾಲೇಜು ಉಚಿತ ಆರೋಗ್ಯ ಶಿಬಿರದ ಬಗ್ಗೆ ಎಂಎಸ್ ರಾಮಯ್ಯ ಆಸ್ಪತ್ರೆ ಪಿಆರ್ಒ ವಿಭಾಗ ರವೀಂದ್ರನಾಥ ರೆಡ್ಡಿ ಮಾತನಾಡಿ, ಕ್ಯಾನ್ಸರ್ ವಿಚಾರದಲ್ಲಿ ಪ್ರಥಮ ಮತ್ತು ದ್ವಿತೀಯ ಹಂತದಲ್ಲಿ ಕ್ಯಾನ್ಸರ್ ಪತ್ತೆಯಾದರೆ ಮತ್ತೆ ಮನೆ ಬಾಗಿಲಿಗೆ ಹೋಗಿ ಚಿಕಿತ್ಸೆ ಕೊಡುವಂತಹ ಕೆಲಸ ಮಾಡ್ತಿದ್ದೇವೆ. ಸಾಮಾನ್ಯ ಚಿಕಿತ್ಸಾ ತಜ್ಞ, ಕಿವಿ ಮೂಗು ತಜ್ಞರು, ಕ್ಯಾನ್ಸರ್ ಸಂಭವಿಸಿದ ತಜ್ಞರು, ಚರ್ಮರೋಗ ತಜ್ಞರು, ಮೂಳೆ ರೋಗ ತಜ್ಞರು ಭಾಗವಹಿಸಿದ್ರು. ಇನ್ನು ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಡಿಪಾಳ್ಯ ಹೋಬಳಿಯ ಗ್ರಾಮೀಣ ಭಾಗದ ಮಹಿಳೆಯರು, ವೃದ್ಧರು ಭಾಗವಹಿಸಿದ್ರು. ಮುಖ್ಯವಾಗಿ ಈ ಎಂಎಸ್ ರಾಮಯ್ಯ ವೈದ್ಯಕೀಯ ಶಿಕ್ಷಣ ಸಂಸ್ಥೆ ಏನಿದೆ ಅದರಲ್ಲಿರ್ತಕ್ಕಂಥ ನಮ್ಮ ಹೋಬಳಿಯಲ್ಲಿರ್ತಕ್ಕಂಥ ಒಬ್ಬರು ಅದರಲ್ಲಿ ಕೆಲಸ ನಿರತವಾಗಿರ್ತಕ್ಕಂತಹ ರವಿಕುಮಾರ್ ಅವರು, ಒಂದು ಸಹಯೋಗಿ ರವೀಂದ್ರನಾಥ್ ಅವರು, ಮತ್ತು ಆಮೇಲೆ ಪಕ್ಕದ ನಮ್ಮ ಪಂಚಾಯತಿ ಬಿ ಬೊಮ್ಮಸಂದ್ರ ಪಂಚಾಯತಿ ಶ್ರೀನಿವಾಸ ರೆಡ್ಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಹಾಗೂ ಎಲ್ಲ ನಮ್ಮ ಡಿಪಾಳ್ಯ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಗಂಗರಾಜ್ ಅವರು, ಆಮೇಲೆ ಎಲ್ಲ ನಮ್ಮ ಹೋಬಳಿಯ 4 ಪಂಚಾಯತಿಯ ಒಂದು ಸಹಯೋಗದೊಂದಿಗೆ, ಆಮೇಲೆ ನಮ್ಮ ಏನು ಈಗ ಮಾಜಿ ಕೃಷಿ ಸಚಿವರು ಹಾಗೂ ಹಾಲಿ NH ಪ್ರಾಧಿಕಾರದ ಅಧ್ಯಕ್ಷರು ಏನಿದ್ದಾರೆ ನಮ್ಮ ಶಿವಶಂಕರ ರೆಡ್ಡಿ ಅವರು, ಅವರ ಒಂದು ಅಧ್ಯಕ್ಷತೆಯಲ್ಲಿ ನಾವು ಕೇಳಿಕೊಂಡಾಗ ಒಂದು ಡಿಪಾಳ್ಯ ಗ್ರಾಮದಲ್ಲಿ ನಮ್ಮ ಒಂದು ಗಡಿ ಭಾಗದಲ್ಲಿರ್ತಕ್ಕಂಥ ಗ್ರಾಮ ಅಂತ ಹೇಳಿಬಿಟ್ಟು ಈ ಸಾರ್ವಜನಿಕರಿಗೆ ಗ್ರಾಮದ ಈ ಎಲ್ಲ ಹೋಬಳಿಯ ಜನತೆಗೆ ಒಂದು ಆರೋಗ್ಯ ತಪಾಸಣೆ ಮಾಡೋಕ್ಕೆ ಒಂದು ತೀರ್ಮಾನವನ್ನು ತಗೊಂಡು ನಮ್ಮ ಶಿವಶಂಕರ ರೆಡ್ಡಿ ಅವರ ಹತ್ರ ಕೇಳಿಕೊಂಡಾಗ ಆಯಿತು, ಒಳ್ಳೆಯ ಉದ್ದೇಶ ಇದೆ, ಇದು ಮಾಡ್ಬೋದು ಅಂತ ಹೇಳ್ಬಿಟ್ಟು ಅವರ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ಮಾಡ್ತಾಯಿದ್ದೀವಿ. ಸುಮಾರು ಒಂದು 300ರಿಂದ 350 ಜನ ಇವತ್ತು ಇವತ್ತು ತಪಾಸಣೆ ಮಾಡ್ಕೊಂಡಿದ್ದಾರೆ. ಆ ತಪಾಸಣೆ ಮಾಡಿಕೊಂಡು ಅವರು ಏನು ಅದಕ್ಕೆ ಔಷಧಿ ಬೇಕೋ ಆ ಔಷಧಿಯನ್ನು ವಿತರಣೆ ಮಾಡಿದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲಿ ಏನನ್ನ ಚೆಕಪ್ ಎಲ್ಲ ಮಾಡಿದಾಗ ಅಂಥ ಸಮಸ್ಯೆ ಏನನ್ನ ಕಂಡು ಬಂದಾಗ ಅದೇ ಆಸ್ಪತ್ರೆನವರು ಬಂದು ನಮ್ಮ ಗ್ರಾಮಕ್ಕೆ ಬಂದು ಇಲ್ಲಿಂದ ಅವ್ರನ್ನ ಕರ್ಕೊಂಡೋಗಿ ಉಚಿತವಾಗಿ ಅಲ್ಲಿ ಒಂದು ತಪಾಸಣೆ ಮಾಡಿಸಿ, ಒಂದು ಆಪ್ರೇಷನ್ ಏನನ್ನಾಯಿತು ಅಂದರೆ, ಶಸ್ತ್ರಚಿಕಿತ್ಸೆ ಏನನ್ನ ಆಯಿತು ಅಂದರೆ ಅದೂ ಸಹ ಉಚಿತವಾಗಿ ಮಾಡಿಸಿ ನಮ್ಮ ಹೋಬಳಿಯ ಜನತೆಗೆ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಅವರು ಮಾಡ್ತಾ ಇರೋದ್ರಿಂದ ನಾವೆಲ್ಲ ಸಹಕಾರ ಕೊಟ್ಟು ಅವ್ರ ಸಹಯೋಗದೊಂದಿಗೆ ನಾವು ಇವತ್ತು ಒಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮಂಜುನಾಥ್, ಗೌರಿಬಿದನೂರು, ರಾಯಲ್ಸ್ ಕನ್ನಡ.